ಇದೊಂದು ಗಾಡಿ ಏನಾಗಿದೆ, RPM ಲೈಟು ಡೈರೆಕ್ಟ್ ಆಗಿಬಿಟ್ಟಿದೆ, ಚೆಕ್ ಲೈಟು ಬರ್ತಾ ಇಲ್ಲ. ಮತ್ತು ಏನು ಕಹಾನಿ ಇದು, ECU ಬಿಚ್ಚಿ ಈ ಪಿನ್ಗಳೆಲ್ಲ ಏನೇನೋ ಮಾಡಿ ತಿರ್ಗಾ ಹಾಕಿ ಏನೇನೋ ಮಾಡಿದ್ದಾರೆ. ಗಾಡಿಯಲ್ಲಿ ಏನಾಗ್ತಾಯಿದೆ, ಪೆಟ್ರೋಲ್ಗೆ ಹಾಕಿದ್ರೆ ಇಂಜೆಕ್ಟ್ರು ಫೈರಿಂಗ್ ಮಾಡ್ತಾಯಿತ್ತು, ಪೆಟ್ರೋಲು ಫೈರಿಂಗ್ ಮಾಡ್ತಾಯಿತ್ತು, ಮತ್ತು ಸ್ಟಾರ್ಟ್ ಆಗ್ತಾಯಿರಲಿಲ್ಲ. ಕೊಡಿಲಿ. ಆಮೇಲೆ ಇದೊಂದು ಚೇಂಜ್ ಮಾಡ್ಕೊಳಪ್ಪ ಅಂತ ಕಳಿಸ್ದೆ, ನನ್ನ ಹತ್ರ ಇದ್ದಿಲ್ಲ. ಇದು ಚೇಂಜ್ ಮಾಡಿದ್ರು, ಗಾಡಿ ಆಫ್ ಆಗಿಬಿಡ್ತು ಸೆಂಟ್ರಲ್ಲಿ, ಶೆಲ್ಫ್ ಎತ್ತಾ ಇಲ್ಲ ಇದು. ಓಕೆ, ಇದೊಂದು ಕಡೆಯಲ್ಲಿ ಇದು ಹೊಸದಾಗಾಯಿತು, ಆ ಪ್ರಾಬ್ಲಮ್ಮು ಸಾಲ್ವ್ ಆಯಿತು. ಮತ್ತು ಹಾಕು ಅಂತ ಹೇಳಿ ಕಳಿಸಿದೆ. ಮತ್ತೆ ಏನು ಮಾಡ್ತಾಯಿದ್ದೆ, ಇದರಲ್ಲಿ ಪ್ರಾಬ್ಲಮ್ಗೆ ಶೆಲ್ಫ್ ಎತ್ತಾ ಇರಲಿಲ್ಲ. ಶೆಲ್ಫ್ ಇಲ್ದಿರೋ ಕಾರಣಕ್ಕೆ ಏನು ಮಾಡಿದೆ, ರಿಲೇನ ಡೈರೆಕ್ಟ್ ಮಾಡಿದ್ದೆ ನಾನು, ಅಷ್ಟಿಗೆ ಬಿಟ್ಟಿದ್ದೆ. ಮತ್ತು ಎಲ್ಲೋ ಹಾಕಿ ಗಾಡಿ ಆಫ್ ಆಗಿದೆ. ಮತ್ತೆ ತಗೊಂಡೋಗಿ ಇದೆಲ್ಲ ರಾವಡಿ ಮಾಡಿ ಗಾಡಿ ಸ್ಟಾರ್ಟೇ ಆಗಿಲ್ಲ. ಮತ್ತು ಇದೆಲ್ಲ ಮಾಡಿದ್ಮೇಲೆ ಏನು ಮಾಡಿದ್ದಾರೆ, ವೈರಿಂಗ್ ಚೇಂಜ್ ಮಾಡಬೇಕು ಅಂದ್ಬಿಟ್ಟವ್ರು. ಮತ್ತು ಗಾಡಿಯನ್ನು ನನಗೆ ಫೋನ್ ಮಾಡಿದೆ, ಇನ್ನೇನು ಮಾಡೋಕ್ಕೆ ಹೋಗ್ಬೇಡಪ್ಪ, ಗಾಡಿ ತೊಗೊಂಬಂದು ನೋಡೋಣ ಏನು ಸುಟ್ಟೋಗಿದೆ ಅಂದ್ಬಿಟ್ಟು ಬಚ್ಚಿ ನೋಡಿದ್ರೆ ಇದು ಪಿನ್ಗಳೆಲ್ಲ ಕರೆಕ್ಟಾಗಿದೆ. ಇದೇನಿಗೋಸ್ಕರ ಇದೆಲ್ಲ ಕಟ್ ಮಾಡಿ ಜೈಂಟ್ ಮಾಡ್ದೆ ಅನ್ನೋದು ಗೊತ್ತಿಲ್ಲ. ಏನೇನು ಬೆಂಡಾಗಿತ್ತ ಪಿನ್ಗಳು, ಇದು ಬಿಚ್ಚಿ ಹಾಕೋ ಟೈಮಲ್ಲಿ ಫಸ್ಟಿಗೆ ಚೆಕ್ ಮಾಡೋಣ, ಏನಿಲ್ಲ ಫಸ್ಟ್ ಬಿಚ್ಚೋದೇ, ಇದ್ರನ್ನೇ ಎಳೆದು ಬಿಡೋದೆ ಕೆಲಸ. ಏನಾಗ್ತಾಯಿದೆ ಇವಾಗ, RPM ಲೈಟು ಬರ್ತಾ ಇಲ್ಲ. RPM ಲೈಟು ಡೈರೆಕ್ಟ್ ಆಗಿಬಿಟ್ಟಿದೆ, ಚೆಕ್ ಲೈಟು ಬರ್ತಾ ಇಲ್ಲ. ಫಸ್ಟಿಗೆ ಎಲ್ಲ ಚೆಕ್ ಮಾಡಿದೆ, ECU ಕರೆಕ್ಟಾಗಿದೆ, ಅದ್ರ ಪಿನ್ಗಳು ಕರೆಕ್ಟಾಗಿದೆ, ಎಲ್ಲ ಕರೆಕ್ಟಾಗಿದೆ. ಮತ್ತೇನು ಗಾಡಿ ಲೈಟು ಬರ್ತಾಯಿಲ್ಲ. ಬರ್ದಿರೋ ಕಾರಣ ಏನಿದೆ, ಎಲ್ಲ ಕರೆಕ್ಟಾಗಿದ್ದರೆ ಬರಬೇಕಲ್ಲ. ಫೀಸ್ಗಳೆಲ್ಲ ಚೆನ್ನಾಗಿದೆ, ಎಲ್ಲ ಕರೆಕ್ಟಿದೆ ಗಾಡಿಯಲ್ಲಿ. ವೈರಿಂಗ್ ಚೇಂಜ್ ಮಾಡಬೇಕು. ವೈರಿಂಗ್ ಚೇಂಜ್ ಮಾಡಿದ್ರೇನು ಬರಲ್ಲಲ್ಲ, ಕರೆಂಟು ಸ್ಟಾರ್ಟ್ ಆಗಲ್ಲಲ್ಲ ಗಾಡಿ. ಆಗೇನು ಮಾಡ್ತೀರಾ, ಮುಂದೆ ವೈರಿಂಗ್ ಚೇಂಜ್ ಮಾಡ್ತೀರಾ. ಮುಂದೆ ವೈರಿಂಗ್ ಚೇಂಜ್ ಮಾಡಿದ್ರೂ ಬರಲ್ಲಲ್ಲ ಕರೆಂಟ್ ತಿರ್ಗಾ. ಆವಾಗೇನು ಮಾಡ್ತೀರಾ, ಕೈಯಿಂದ ಹಾಕಿ ರೆಡಿ ಮಾಡ್ತೀರಾ, ಇಲ್ಲ ಗಾಡಿ ಅಂದಮೇಲೆ ಹಾಕ್ತೀರಾ, ಏನು ಮಾಡ್ತೀರಪ್ಪ. ವಿಡಿಯೋ ಮಾಡಬೇಡದು ಅಂದ್ಕೊಂಡು ಸುಮ್ಮನೆ ಇದ್ದೆ, ಮಾಡೋ ಪರಿಸ್ಥಿತಿ ತರಿಸ್ಬಿಡ್ತೀರ. ಇಲ್ಲಿ ರಿಲೇಗಳಿದಾವ, ಯಾವ ರಿಲೇ, ಇದೊಂದು ರಿಲೇ, ಇದೊಂದು ರಿಲೇ. ಫಸ್ಟ್ ಚೆಕ್ ಮಾಡಬೇಕಾಗಿರೋದೇನು, ಈ ವೈರಲ್ಲಿ ಕರೆಂಟ್ ಬರ್ತಾ ಇದೆಯಾ ಬರ್ತಾ ಇಲ್ವ. ಈ ವೈರಲ್ಲಿ ಯಾವ ವೈರ್ ಇದೆ, ಎಷ್ಟನೇ ನಂಬರ್ದು ಇದು, 2ನೇ ನಂಬರು. ಗ್ಯಾಪ್ನ ಇಟ್ಕೊಳ್ಳಿ, 2ನೇ ನಂಬರು. ಒಂದು ಆರೆಂಜ್ ಕಲರ್ ಬರುತ್ತೆ, ಇನ್ನೊಂದು ಯಾವ ಕಲರ್ ಬರುತ್ತೆ, ಕಾಫಿ ಕಲರು. ಇದರಲ್ಲೊಂದು ಗೆರೆ ಬರುತ್ತೆ ನೀಲಿ ಕಲರ್ದು. ಇಲ್ಲಿ ಕರೆಂಟ್ ಬರಬೇಕು, ಬಂದ್ರೇ ECU ಆನ್ ಆಗೋದು. ECU ಆನ್ ಆಗಿದ್ರೇ RPM ಲೈಟ್ ಹೋಗೋದು, ಚೆಕ್ ಲೈಟ್ ಬರೋದು, ಗಾಡಿ ಸ್ಟಾರ್ಟ್ ಆಗೋದು. ಮಾಡ್ತಾಯಿದ್ದಾ. ಇವಾಗ ಇಲ್ಲಿ ಕೊಟ್ಟಿದ್ದೀನಾ, ಇಲ್ಲಿ ಎಲ್ಲಿ ಬರ್ತಾಯಿದೆ ಕರೆಂಟು, ಬೀಗ ಆನಲ್ಲಿ ಐತಲ್ಲ, ಬರ್ತಾಯಿಲ್ಲ. ಇವಾಗ ಏನು ಮಾಡಬೇಕು, ಫೋನ್ ಹಿಡಿ, ಹಿಂಗೆ ತೋರಿಸ್ಲಿ. ಇಲ್ಲಿ ಪಕ್ಕದಲ್ಲಿ ವೈರ್ ಇರುತ್ತೆ. ಇವಾಗ ಸೌಂಡ್ ಕೇಳಿಸ್ತಾ ಇದೆಯಾ, ಇಲ್ಲಿ ಡೈರೆಕ್ಟ್ ಮಾಡ್ತೀನಿ ನೋಡಿ. ನಾನು ಡೈರೆಕ್ಟ್ ಮಾಡಿದ್ದೀನಿ, ಕರೆಂಟ್ ಕೊಟ್ಟಿದ್ದೀನಿ ಅದ್ರಿಗೆ, ಆ ರಿಲೇಯಿಂದ ಆ ರಿಲೇಗೆ.
ಇವಾಗ ಚೆಕ್ ಲೈಟು ಬಂದ್ ಮಾಡ್ತು. ಈಗ ಬಂತು, ಗಾಡಿನೂ ಸ್ಟಾರ್ಟು ಆಗ್ಬಿಡ್ತು. ಚೆಕ್ ಲೈಟ್ ಬರ್ತಾಯಿದೆ, ಅದು ಹೋಗುತ್ತೆ ಬಿಡು, ಅದು ಬೇರೆ ಕತೆ. ಆಫ್ ಆಯಿತು, ಮತ್ತು ಸ್ಟಾರ್ಟ್ ಆಯಿತು, ಸರೋಯ್ತು. ಫಸ್ಟು ಪೆಟ್ರೋಲ್ಗೆ ಹೋಗ್ತಾ ಇರಲಿಲ್ಲ, ಪೆಟ್ರೋಲಲ್ಲೂ ಸ್ಟಾರ್ಟ್ ಆಗ್ತಾಯಿದೆ. ಅದು ಹಾಕಿದ ಮೇಲೆ ನಾನು ನೋಡ್ಸೋದ್ನಲ್ಲ, ಅದು ಗ್ಯಾಸಲ್ಲೂ ಸ್ಟಾರ್ಟ್ ಆಗ್ತಾಯಿದೆ. ಅಲ್ಲಿಗೆ ಸರೋಗಿ ಈಗ ಯಾವ್ದ್ರ ಕರೆಂಟ್ ಬರ್ತಾಯಿಲ್ಲ, ಈ ವೈರ್ಗೆ ಕರೆಂಟ್ ಬರ್ತಾಯಿಲ್ಲ. ಈ ಕರೆಂಟ್ ಯಾಕೆ ಬರ್ತಾಯಿಲ್ಲ ಇವಾಗ ಇಲ್ಲ ಅರ್ಥ ಮಾಡ್ಕೊಳ್ಳಿ. ವೈರಿಂಗ್ ಎಲ್ಲ ಕರೆಕ್ಟ್ ಇದೆ ಇಲ್ಲಿಗೆ. ಇದರಿಂದ ಕರೆಂಟ್ ಹೋಗ್ಬೇಕಾದ್ರಿಗೆ ಫೀಸು ಚೆನ್ನಾಗಿದೆ. ಇಲ್ಲಿಗೆ ಕರೆಂಟ್ ಬರ್ತಾಯಿಲ್ಲ. ಎಲ್ಲಿಂದ ಬರ್ತಾಯಿಲ್ಲ? ಇವಾಗ ವೈರಿಂಗ್ ಡ್ಯಾಮೇಜ್ ಆಗಿದೆ ಇಲ್ಲ, ಸಣ್ಣ ಫ್ಲವರಮ್ ಅದರಲ್ಲಿ. ಈ ರಿಲೇ ಇಲ್ಲಿ ನೋಡ್ಕೊಂಡು, ಇಲ್ಲೊಂದು ಕಲರ್ ಇದೆ, ಅಲ್ಲೊಂದು ಕಲರ್ ಇದೆ, ಇಲ್ಲೊಂದು ಕಲರ್ ಇದೆ. ಈ ವೈರ್ ನೋಡ್ಕೊಳ್ಳಿ ಇಲ್ಲಿ, ಅರ್ಥ ಆಯ್ತಾ? ಇದೆಲ್ಲೋಗಿದೆ, ಹಿಂದಕ್ಕೆ ಹೋಗುತ್ತೆ ಇದು. ಇಲ್ಲಿಂದ ಒಂದು ವೈರು, ಅಲ್ಲಿ 3 ವೈರ್ ಅಟ್ಯಾಚ್ ಆಗುತ್ತೆ, 3 ಕಡೆ ಹೋಗುತ್ತೆ ಕರೆಂಟ್. ಅದ್ರಿಗೆ ಅಲ್ಲಿ ಬೇರೆ ಕಲರ್ ಚೇಂಜ್ ಆಗಿಬಿಡುತ್ತೆ. ಇವಾಗ ಈ ರಿಲೇ ಬಿಸಾಕು, ರಿಲೇ ಬೇರೆದು ಹಾಕಿದ್ದೀನಿ, ರಿಲೇ ಅಲ್ಲಿದೆ. ಇವಾಗ ಬೀಗ ಆನ್ ಮಾಡಿ ಬಂತಾ? ಗಾಡಿನ ಸ್ಟಾರ್ಟ್ ಆಯಿತಾ? ಚೆಕ್ ಲೈಟು ಹೋಯ್ತಾ? ಇಷ್ಟು ಕೆಲಸಕ್ಕೆ ವೈರಿಂಗ್ಗೆ ಪೂರ್ತಿ ವೈರಿಂಗ್ ಚೇಂಜ್ ಮಾಡಿದ್ರೂ ಗಾಡಿ ಸ್ಟಾರ್ಟ್ ಆಗ್ತಾ ಇರಲಿಲ್ಲಲ್ಲ. ಆವಾಗ ಏನು ಮಾಡ್ತಾಯಿದ್ದೆ? ಏನನ್ನ ಹೇಳಿದ್ರೆ ಕೋಪ. ಹೇಳಿಲ್ಲ ಅಂದ್ರೇನು ಇದೇ ಕೆಲಸ ನಡೀತಾನೆ ಇರ್ತದೆ. ನೋಡ್ಕೊಬೇಕು, ಎಲ್ಲಿ ಕರೆಂಟ್ ಬರ್ತಾ ಇಲ್ಲ, ಎಲ್ಲಿ ಕರೆಂಟ್ ಬರ್ತಾ ಇದೆ, ಯಾಕೆ ಪ್ಲಗ್ಗಲ್ಲಿ ಕರೆಂಟ್ ಬರ್ತಾ ಇಲ್ಲ, ಯಾವ ವೈರಲ್ಲಿ ಕರೆಂಟ್ ಬರ್ತಾ ಇಲ್ಲ. ಅಷ್ಟು ಸಾಮಾನ್ಯವಾಗಿ ಈ ಸಿ ಯು ಅದೆಲ್ಲ ಏನಾಗಲ್ಲ ನಾನು ನೋಡಿರೋ ಪ್ರಕಾರದಲ್ಲಿ. ಇಷ್ಟು ಕೆಲಸಕ್ಕೆ ಅಷ್ಟೆಲ್ಲ ಬಿಚ್ಚಿ ಒಂದು ದಿವಸ ಎಲ್ಲ ಟೈಮ್ ವೇಸ್ಟ್ ಮಾಡಿ, ನಿನ್ನ ಟೈಮ್ ವೇಸ್ಟು, ಗಾಡಿ ಅವನ ಟೈಮ್ ವೇಸ್ಟು, ಎಲ್ಲರ ಟೈಮ್ ವೇಸ್ಟ್. ಗೊತ್ತಾಗಿಲ್ಲ ಅಂದರೆ ಗೊತ್ತಾಗ್ತಾ ಇಲ್ಲಪ್ಪ, ಹೋಗು ಎಲ್ಲನ ಬೇರೆ ಕಡೆ ನೋಡ್ಕೊ ಅಂತ ಓಪನಾಗಿ ಹೇಳು. ನಾನೇ ಹೇಳ್ಬಿಡ್ತೀನಿ ಒಂದು ಟೈಮ್. ಏನು ಹೇಳ್ತೀನಿ ಅಂದರೆ, ಗಾಡಿ ಬಿಟ್ಬಿಟ್ಟು ಹೋಗ್ಬಿಟ್ರಪ್ಪ, ಟೈಮ್ ತಗಲುತ್ತೆ ಚೆಕ್ ಮಾಡಿ ಹೇಳ್ತೀನಿ, ಇಲ್ಲಾಂದರೆ ಬೇರೆ ಕಡೆ ಎಲ್ಲ ನಾವು ಮಾಡಿಸ್ಕೊಳ್ಳಿ ಅರ್ಜೆಂಟ್ ಇದ್ರೆ ಅಂತ. ವೈರಿಂಗ್ ಚೇಂಜ್ ಮಾಡಿಬಿಡೋದು, ಅದು ಚೇಂಜ್ ಮಾಡಿಬಿಡೋದು, ಇದು ಚೇಂಜ್ ಮಾಡಿದ್ರೇನು ಗಾಡಿ ಸ್ಟಾರ್ಟ್ ಆಗಲ್ಲಲ್ಲ, ಕರೆಂಟ್ ಬರಲ್ಲಲ್ವ. ಮತ್ತೆ RPM ಲೈಟ್ ಡೈರೆಕ್ಟ್ ಎಲ್ಲ ಆಗೋದು. ಏನೋ 1000 500 ಅಂದರೆ ಏನೋ ಮಾಡ್ಬೋದು. 10,000 15,000 ಖರ್ಚು ಮಾಡಿನೂ ಗಾಡಿಯಲ್ಲಿ ಅದೇ ಪ್ರಾಬ್ಲಮ್ ಇದ್ದರೆ, ಗಾಡಿ ಸ್ಟಾರ್ಟ್ ಆಗಿಲ್ಲ ಅಂದರೆ ಆ ಟೈಮಲ್ಲಿ ಏನಾಗುತ್ತೆ ಕತೆ? ಅಷ್ಟೇ ಕೆಲಸ ಇದರಲ್ಲಿ ಇದ್ದಿದ್ದು. ಎಲ್ಲ ಟೇಪ್ ಗಿಪ್ ಹಾಕಿ ಫಿಟ್ಟಿಂಗ್ ಮಾಡಿ ಸ್ಟಾರ್ಟ್ ಮಾಡಿ ಲಾಸ್ಟಲ್ಲಿ ನೋಡಿಸ್ತೀನಿ ಫೈನಲ್ಲು. ಅಷ್ಟೇ ಪ್ರಾಬ್ಲಮ್. ಇದೊಂದು ಹೋಗಿತ್ತು ಫಸ್ಟ್ಗೆ, ಇದರಿಂದ ಎಲ್ಲ ಸೃಷ್ಟಿಯಾಗಿರೋದು ಇದು. ಸರೋಗಿದೆ, ಎಲ್ಲ ಮಾಡಿದ್ದೀನಿ. ಇದು ಹಿಂದೆ ಮುಂದೆ ಎಲ್ಲ ಫಿಟ್ಟಿಂಗು ಸ್ಟಾರ್ಟ್ ಆಗ್ತಾಯಿದೆ. ಪೆಟ್ರೋಲ್ಗೂ ಹೋಗ್ತಾಯಿದೆ, ಗ್ಯಾಸ್ಗೂ ಬರ್ತಾಯಿದೆ. ಸರೋಯ್ತು ಆಲ್ಮೋಸ್ಟ್. ಇದು ಓಡಿಸಿ ನೋಡಲಿ. ಓಡಿಸೋದೇನು ಸರೋಗಿದೆ ಅಷ್ಟೇ.
ಏನಪ್ಪ ವೀಡಿಯೋ ಮಾಡಿದ್ರೆ ಏನು ಮೆಕ್ಯಾನಿಕ್ಗಳು ಡ್ರೈವರ್ಗಳು ಏನು ಟಾರ್ಚರ್ ಕೊಡ್ತೀರಾ? ಹಾಂ, ಇರೋ ಬೇಡ ಬಂಡವಾಳ ಎಲ್ಲ ಹೇಳ್ಬಿಡ್ತೀನಿ ಆಮೇಲೆ. ಹಾಂ, ಹೇಳಕ್ಕೆ ಸ್ಟಾರ್ಟ್ ಮಾಡಿದ್ರೆ ಫೋನೇ ಎತ್ತಬೇಡ್ದು, ಆ ರೀತಿ ಕೆಲಸ ಕೊಟ್ಬಿಡ್ತೀನಿ. ಯಾರಾನ ಏನಾದರೂ ಹೇಳಿದ್ರೆ ಕೈಯಲ್ಲಾದರೆ ಮಾಡಬೇಕು, ಕೈಯಲ್ಲಿ ಆಗದಿರ ಇದ್ದರೆ ಕಳಿಸ್ಬಿಡ್ಬೇಕು ವಾಪಸ್ಸು. ಹಾಂ, ವೀಡಿಯೋ ಮಾಡಿಬಿಡ್ತಾರೆ ಅಂದ್ಬಿಟ್ಟು ಗಾಡಿಗಳು ಟಾರ್ಚರ್ ಕೊಡೋದಾ? ಅದೇ ಇನ್ನು ಬಂಡವಾಳ ಹೇಳ್ಬೇಕಾಗ್ತದೆ ಎಲ್ಲಾರ್ದು. ಏನೇನು ಮಾಡಿರ್ತೀರಾ, ಏನೇನು ಮಾಡಿಲ್ಲ, ಹಾಂ, ಏನು ಮಾಡ್ತಾಯಿದ್ದೀರಾ, ಯಾವ್ದು ಹಳೇದಾಗ್ತಾಯಿದ್ದೀರಾ, ಯಾವ್ದು ಲೋಕಲ್ ಆಗ್ತಾಯಿದ್ದೀರಾ, ಯಾವ್ದು ಒರಿಜಿನಲ್ ಆಗ್ತಾಯಿದ್ದೀರಾ, ಎಲ್ಲ ಬಂಡವಾಳನೇ ಬಹಿರಂಗ ಮಾಡಿಕ್ಬಿಡ್ತೀನಿ ಆಮೇಲೆ. ಇವಾಗಾದರೆ ಏನು ಹೇಳ್ತಾ ಇಲ್ಲ, ಹೆಸ್ರುಗಳು ಎತ್ತಿ ಹೇಳ್ಬಿಡ್ತೀನಿ. ಅರ್ಥ ಆಯ್ತಾ? ಎಲ್ಲಿರೋದು ಲೊಕೇಶನ್ ಸಮೇತ ಹೇಳ್ಬಿಡ್ತೀನಿ. ಯಾರನ್ನ ಏನಾದರೂ ನನ್ನ ವೀಡಿಯೋಗಳು ನೋಡಿ ಆ ಗಾಡಿಗಳವ್ರಿಗೆ ಅವ್ರಿಗೆ ಏನಾದರೂ ಹೇಳೋದು ಮಾಡೋದು ಇದೆಲ್ಲ ಮಾಡಿದ್ರೆ ಇನ್ನು ಮತ್ತೆ ಬಂತು ವಕ್ರ. ನಂದು ಬಿಡು, ನಂಗೆ 100 ಕೆಲಸ ಬರುತ್ತೆ. ಗ್ಯಾರೇಜ್ ಇಲ್ಲ ಅಂದರೆ ಇನ್ನೊಂದು ಕೆಲಸ ಮಾಡ್ಕೊತೀನಿ. ಏನೋ ಆಗದೆ ಇರೋದನ್ನ ಮಾಡ್ತಾಯಿದ್ದೀನಿ. ಇವಾಗ ನೀನೊಂದು 10,000 15,000 ಖರ್ಚು ಹೇಳಿದೆ, ಇಲ್ಲ ₹1 ಇಲ್ದಿರ ನಾನು ಮಾಡಿಬಿಟ್ನಲ್ಲ. ಹಾಂ, ಕಾಸೇ ತಗಲಿಲ್ಲಲ್ಲ, ಒಂದು ಫ್ಯೂಸು ಹಾಕಿಲ್ಲ ನಾನು. ಏನನ್ನು ಹಾಕದ್ನಾ? ಹಾಂ, ವೈರಿಂಗ್ ತರಿಸೋದ್ನಾ? ಏನು ಮಾಡಿದೆ ನಾನು? ಇಲ್ಲಿ ಬಂದಿದ್ದ ತಕ್ಷಣ 5 ನಿಮಿಷದಲ್ಲಿ ಗಾಡಿ ಸ್ಟಾರ್ಟ್ ಆಯ್ತಾ ಇಲ್ಲ? ಹಾಂ, ಇದು ಸುಮ್ಮನೆ ಚೇಂಜ್ ಮಾಡಿಬಿಡು, ಅದು ಮಾಡಿಬಿಡು, ಇದು ಮಾಡಿಬಿಡು. ಗಾಡಿಗಳವ್ರಿಗೆ ಯಾರಿಗಾನ ಏನಾದರೂ ವೀಡಿಯೋ ಅಲ್ಲಿ ಮಾಡಿಸಿದ್ಯಾ, ನಾನು ಏನೋ ಗೇರ್ ವೈರ್ ಹಾಕಲ್ಲ, ಎಕ್ಸ್ಲೇಟ್ರ್ ವೈರ್ ಹಾಕಲ್ಲ, ನಾನು ಅದು ಮಾಡಲ್ಲ ಇದು ಮಾಡಲ್ಲ ಅಂತ ಗೊತ್ತಾದರೆ ಆಮೇಲೆ ಮುಗಿದ ಕೆಲಸ. ನಾನು ಏನಕ್ಕೂ ಕೇರ್ ಮಾಡಲ್ಲ. ನಾನು ಇರೋದು ಓಪನಾಗಿ ಹೇಳ್ತೀನಿ, ನೆಮ್ಮದೇ ಕೆಲಸ ಮಾಡಿರಿ. ಗೊತ್ತಿಲ್ಲ ಅಂದರೆ ಕಳಿಸ್ಬಿಡ್ರಿ, ಗೊತ್ತಾಗಿದ್ದ ಕೆಲಸನ ಮಾಡ್ಕೊಳ್ರಿ. ಇಲ್ಲ ಅಂದರೆ ಅದನ್ನ ಕೆಲಸನ ಕಲೀರಿ. ಈಗ ವೀಡಿಯೋಲ್ಲಿ ನೋಡಿಸಿದ್ದೀನಲ್ಲ, ಏನು ಮಾಡಿದೆ, ಏನಾಗಿತ್ತು, ಏನು ಪ್ರಾಬ್ಲಮ್ ಇತ್ತು, ಎಲ್ಲಿ ಏನು ಆಗಿತ್ತು ಅಂತ ನೋಡ್ಕೊಂಡು ಕೆಲಸ ಮಾಡ್ಕೊಳ್ರಿ. ನೋಡಿಲ್ಲ ಅಂದರೆ ಮೇಳಕ್ಕೆ ತಳ್ರಿ. ಇನ್ನೊಬ್ಬರ ಬಗ್ಗೆ ಇನ್ನೊಬ್ಬರ ಮಾತು ಅದೆಲ್ಲ ಹೇಳೋಕೆ ಹೋಗ್ಬಾರ್ದು. ನಾನು ಯಾರ್ದನ್ನ ಹೆಸರೈತೆ ಹೇಳ್ತಾ ಇದ್ದೀನಾ? ಇಲ್ಲಲ್ಲ, ಇರೋದನ್ನು ನಾನು ಕಲ್ತಿರೋ ಕೆಲಸ ನಿಮ್ಗೆ ಕಲಿಸ್ತಾ ಇದ್ದೀನಿ. ಅದು ಕಲಿಸ್ಲೇಬೇಡ್ದು ಇರೋ ಮಾತು. ನನ್ನ ಹತ್ರ ಗಾಡಿ ಬರಬೇಕಲ್ಲ. ಓಕೆ, ಇಷ್ಟ ಆದರೆ ಶೇರು ಮಾಡಬೇಡ್ರಿ, ಲೈಕು ಮಾಡಬೇಡ್ರಿ, ಏನೂ ಮಾಡಬೇಡ್ರಿ. ನೋಡಿ ಕೆಲಸ ಕಲ್ಕೊಳ್ರಿ.